ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಪ್ಪ ಅಂತಂದರೆ ಆದಷ್ಟು ಲೈಕ್ನ ಕೊಡ್ತಾ ಇದ್ದೀರಾ ಅಂತಂದರೆ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ನ ಮಾಡ್ತಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಅಂತಂದರೆ ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ ಅಲ್ವಾ? ಇನ್ನೊಬ್ರು ಕಷ್ಟಕ್ಕೆ ನಾವು ಕೂಡ ನೆರವಾದರೆ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಕಷ್ಟ ಅಂತ ಬಂದಾಗ ನೆರವಾಗೇ ಆಗ್ತಾರೆ ಅಲ್ವಾ? ಸೊ ನನ್ನ ಚಾನಲ್ನಲ್ಲಿ ಬಂದು ನನಗೆ ಏನು ಗೊತ್ತು ಗಾಯ್ಸ್, ಅದನ್ನು ನಾನು ನಿಮಗೆ ರೆಮಿಡಿಗಳಾಗಿರಬಹುದು, ತಂತ್ರಗಳು, ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿರೋದು ಓಕೆನಾ? ಯಾಕಪ್ಪ ಅಂತಂದರೆ ನನಗೂ ಕೂಡ ಅಂತಂದರೆ ಈಗ ನಂತರನೇ ಕಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ? ನಾನು ಕೂಡ ಕಷ್ಟಪಟ್ಟಿದ್ದೀನಿ. ಆ ಕಷ್ಟ ಎಲ್ಲನೂ ಕೂಡ ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡಿಕೊಂಡು ಮನೆಯಲ್ಲೇ ನಾನು ಒಂದು ಕಷ್ಟ ಅನ್ನೋದನ್ನ ಕಳ್ಕೊಂಡಿದ್ದೀನಿ ಓಕೆನಾ? ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ನನಗೇನು ಗೊತ್ತು ಅದನ್ನು ನಾನು ತಿಳಿಸ್ಕೊಟ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ? ಕಷ್ಟ ಅನ್ನೋದು ಎಲ್ಲರಿಗೂ ಬರುತ್ತೆ. ದೇವರು ನನ್ನ ಕಡೆಯಿಂದ ನಿಮಗೆ ತಿಳಿಸ್ಕೊಡ್ತಾ ಇರ್ಬೋದು, ನೀವು ನಿಮ್ಮ ಕಡೆಯಿಂದ ಇನ್ನೊಬ್ರಿಗೆ ನೀವು ತಿಳಿಸ್ಕೊಡಿ ಓಕೆನಾ? ಯಾವಾಗಲೂ ಅಷ್ಟೇ ಒಬ್ರ ಕಷ್ಟಕ್ಕೆ ನಾವು ನೆರವಾಗಬೇಕು ಅಲ್ವಾ? ಸೊ ಗೈಸ್, ಏನಪ್ಪ ಅಂತಂದರೆ ನಿಮ್ಮ ಒಂದು ಲೈಕ್ ಅನ್ನೋದು ದಯವಿಟ್ಟು ಈ ವಿಡಿಯೋಗೆ ಲೈಕ್ನ ಕೊಡಿ ಓಕೆನಾ? ಅಂತಂದರೆ ನಿಮ್ಮ ಒಂದು ಲೈಕ್ ಅನ್ನೋದು ಗಾಯ್ಸ್ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಮೇಡಮ್ ಅಂತ ಕೇಳ್ಬೋದು ನೀವು. ನಿಮ್ಮ ಒಂದು ನೀವು ಲೈಕ್ ಕೊಟ್ಟಷ್ಟು ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ ಎಲ್ಲರಿಗೂ ಕೂಡ. ಅಂತಂದರೆ ನಿಮ್ಮ ಥರ ಕಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ? ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ 4, 5, 6 ಅಂತ ಏಂಜಲ್ ನಂಬರ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನ ಮರಿಬೇಡಿ ಓಕೆನಾ? ಓಕೆ ಗೈಸ್, ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕೇಳಿ, ನಾನು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಬನ್ನಿ, ತಡ ಮಾಡ್ದೇನೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಗೈಸ್. ಏನಪ್ಪ ಅಂತ ಅಂದರೆ ಬೇಗನೆ ನಿಮಗೆ ಸಾಲ ಅನ್ನೋದು ಬೇಗನೆ ನಮಗೆ ತೀರಬೇಕು. ತುಂಬ ನಾವು ಕಷ್ಟದಲ್ಲಿ ಇದ್ದೀವಿ ಅಂತಂದರೆ ಸಾಲನ ತುಂಬಾ ಮಾಡಿಕೊಂಡು ನಾವು ಕೂಡ ಕಷ್ಟನ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರಾಗಿರಬಹುದು. ಹಾಗೆಯೇ ನಮ್ಮ ಮನೆಯಲ್ಲಿ ₹1 ಕೂಡ ಉಳಿತಾ ಇಲ್ಲ. ನಾವು ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ ಅಂದರೂ ಕೂಡ ನಮ್ಮ ಮನೆಯಲ್ಲಿ ₹1 ಉಳಿತಾ ಇಲ್ಲ. ಅಲ್ಲಿ ಇಲ್ಲಿ ಏನೋ ಒಂದು ಆಗಿ ನಮಗೆ ಅಂದರೆ ದುಡ್ಡನ್ನೋದು ಪೋಲಾಗ್ತಿದೆ ಅಂತ ಇರಬಹುದು. ಹಾಗೆಯೇ ಮನೆಯಲ್ಲಿ ತುಂಬಾ ಸಮಸ್ಯೆ ಕಾಡ್ತಿದೆ ಅಂತ ಅನ್ನೋರು ಈ ಒಂದು ಪದಾರ್ಥಗಳನ್ನ, ಅಂದರೆ ನಾನೊಂದು ಪದಾರ್ಥಗಳನ್ನ ಹೇಳ್ತೀನಿ ನಿಮಗೆ. ಆ ಪದಾರ್ಥಗಳನ್ನ ನೀವು ಉಪ್ಪಿನ ಜೊತೆ ಇಟ್ಟುಬಿಟ್ಟು ನೀವು ನಾನು ಹೇಳುವಂಥ ಜಾಗದಲ್ಲಿ ಇಟ್ಬಿಡಬೇಕು ಓಕೆನಾ? ಸೊ ಬನ್ನಿ, ಅದು ಯಾವ ಪದಾರ್ಥಗಳು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿಗೆ ಗಾಯ್ಸ್, ಫಸ್ಟು ನೀವು ಈ ರೀತಿ ಒಂದು ಬೌಲ್ನ ತಗೊಳ್ಳಿ ಓಕೆನಾ? ಏನಂತ ಅಂದರೆ ಗಾಯ್ಸ್, ಆದಷ್ಟು ನಾವು ಈ ರೀತಿ ಗಾಜಿನಲ್ಲೇ ಮಾಡುವಂಥ ಪರಿಹಾರಗಳು ತುಂಬಾ ನಮಗೆ ಬೇಗನೆ ರಿಸಲ್ಟ್ನ ಕೊಡುತ್ತೆ ಓಕೆನಾ? ಒಂದು ನೆಗೆಟಿವಿಟಿ ಅನ್ನೋದನ್ನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಲ್ಲಿ ಇದೆ ಓಕೆನಾ? ಏನಪ್ಪ ಇದು ಮೇಡಮ್ಮು ಯಾವಾಗಲೂ ಗಾಜನ್ ಬೌಲೆ ತೋರಿಸ್ತಾರೆ, ಇಲ್ಲ ಗಾಜಂದು ಗ್ಲಾಸ್ ಯೂಸ್ ಮಾಡಿ ಅಂತಾರೆ ಅಂತ ನೀವು ಅನ್ಕೋಬೋದು. ಅದಕ್ಕೆ ಮೇನ್ ರೀಸನ್ ಇದೇನೆ ಗೈಸ್ ಓಕೆನಾ? ಅಂದರೆ ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ. ಅದಕ್ಕೋಸ್ಕರ ನಾನು ಹೇಳೋದು, ಯಾವಾಗಲೂ ನೀವು ಗಾಜನ್ನೇ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಕಲ್ಲುಪ್ಪುಂದೆ ತೋರಿಸ್ತಾರಲ್ಲ ಮೇಡಮ್ಮು ಅಂತ ನೀವು ಕೇಳಬಹುದು. ಏನಕ್ಕೆ ಗಾಯ್ಸ್ ಕಲ್ಲುಪ್ಪುದೆ ತೋರಿಸ್ತೀನಿ ಅಂತ ಅಂದರೆ, ಅತಿ ಬೇಗನೆ ನಿಮಗೆ 100ಗೆ 200% ನಿಮಗೆ ಅತಿ ಬೇಗನೆ ರಿಸಲ್ಟ್ ಅನ್ನೋದನ್ನು ಈ ಕಲ್ಲುಪ್ಪು ಕೊಡುತ್ತೆ ಓಕೆನಾ? ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂಥ ಪರಿಹಾರಗಳು ಯಾವತ್ತೂ ಕೂಡ ಫೇಲ್ಯೂರ್ ಆಗಿಲ್ಲ ಗೈಸ್ ಓಕೆನಾ? ಯಾಕಪ್ಪ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಕರಿಬೋದು. ಅದಕ್ಕಿಂತ ಹೆಚ್ಚಾಗಿ ಕಲ್ಲುಪ್ಪು ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ? ಸೊ ಈ ರೀತಿ ಒಂದು ಅಂದರೆ ನಾವು ಊಟದ ರುಚಿನ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನಾವು ಉಪ್ಪನ್ನ ಯೂಸ್ ಮಾಡ್ತೀವಿ. ಹಾಗೆಯೇ ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡಲಿಕ್ಕೂ ಕೂಡ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ರಿಂದ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಓಕೆನಾ? ಸೊ ಬನ್ನಿ, ಯಾವ ರೀತಿ ಯಾವ ಪದಾರ್ಥಗಳನ್ನ ಇದರೊಳಗಡೆಗೆ ಸೇರಿಸಬೇಕು ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಮನುಷ್ಯನ ಏಳಿಗೆಗೆ ಅಂತಲೇ ಗಾಯ್ಸ್ ಸಿದ್ಧಿಶಾಸ್ತ್ರದಲ್ಲಿ ಹಾಗೆಯೇ ಪರಿಹಾರ ಶಾಸ್ತ್ರದಲ್ಲಿ ಕೆಲವೊಂದು ಅಂದರೆ ಈ ಥರ ಒಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಓಕೆನಾ? ಅಂದರೆ ಕಷ್ಟ ಅಂತ ಈಗ ದೇವರು ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಕೂಡ ಕೊಟ್ಟಿರ್ತಾನೆ ಅಲ್ವಾ? ಸೊ ಆ ಪರಿಹಾರಗಳನ್ನ ನಮಗೆ ಈ ರೀತಿ ಸಿದ್ಧಿಶಾಸ್ತ್ರ ಆಗಿರಬಹುದು, ಪರಿಹಾರ ಶಾಸ್ತ್ರಗಳಾಗಿರಬಹುದು ತಿಳಿಸ್ಕೊಟ್ಟಿದ್ದಾರೆ. ನಾನು ನನ್ನ ಚಾನಲಲ್ಲಿ ಏನಂದರೆ ಗಾಯ್ಸ್, ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಫಸ್ಟು ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಸರಿನಾ? ತಿಳ್ಕೊಂಡು ಓಕೆಪ್ಪ ಗುಡ್ ರಿಸಲ್ಟ್
ಸಿಕ್ತು, ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಓಕೆ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಆಮೇಲೆ ನೀವು ಈ ಪರಿಹಾರ ತಂತ್ರಗಳನ್ನ ಮಾಡ್ಕೊಳ್ಳೋದು ನಿಮ್ಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ. ಸೊ ಈ ರೀತಿ ಕಲ್ಲುಪ್ಪನ್ನ ನೀವು ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ. ಸೊ ಬನ್ನಿ ಇದರೊಳಗಡೆ ಯಾವ್ಯಾವ ಪದಾರ್ಥಗಳನ್ನ ಸೇರಿಸಬೇಕು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಗೈಸ್. ಏನಂತ ಅಂದರೆ ಈ ಒಂದು ಪರಿಹಾರನ ನೀವು ಶುಕ್ರವಾರ ಮಾಡ್ಕೊಳ್ಬೇಕು. ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಬೇರೆ ದಿನ ಮಾಡಬಾರ್ದಾ ಮೇಡಮ್ ಅಂತ ನೀವು ಕೇಳ್ಬೋದು. ಮಂಗಳವಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಶುಕ್ರವಾರ ಮಾಡ್ಕೊಳ್ಳಿ, ಸರಿನಾ, ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಶುಕ್ರವಾರ ಬೆಳಿಗ್ಗೆ ಎದ್ದು ಮನೆ ಅಂಗಳೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿಗಳನ್ನ ಹಾಕಿ, ಹಾಗೆಯೇ ಒಬ್ಬೊಬ್ಬರು ಒಂದು ತಪ್ಪು ಮಾಡ್ತಾರೆ, ಅದನ್ನು ಹೇಳ್ತೀನಿ. ಸುಮಾರು ಜನ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೀನಿ ಈ ತಪ್ಪು ಮಾಡುವಂಥದ್ದು. ಸ್ನಾನ ಮಾಡೋಕ್ಕಿಂತ ಮುಂಚೆ ಗಾಯ್ಸ್ ಹೊಸ್ಲನ್ನ ಯಾವತ್ತೂ ಕೂಡ ನಾವು ಅರ್ಶಿನ ಕುಂಕುಮ ಹಾಕಬಾರ್ದು ಹೊಸ್ಲಿಗೆ, ಓಕೆನಾ. ಕ್ಲೀನಾಗಿ ಹೊರಗಡೆ ರಂಗೋಲೆ ಬೇಕಾದರೆ ಹೊರಗಡೆ ಅಂಗಳಕ್ಕೆ ರಂಗೋಲೆ ಹಾಕ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ನೀವು ಹೊಸ್ಲಿಗೆ ಪೂಜೆನ ಅಂತಂದರೆ ಅರ್ಶಿನ ಕುಂಕುಮ ಹಾಕಿ ರಂಗೋಲೆನ ಹೊಸ್ಲಿಗೆ ಹಾಕಬೇಕಾದ್ರೆ ನೀವು ಸ್ನಾನನ ಮಾಡಿರಬೇಕು. ಸುಮಾರು ಜನ ಈ ತಪ್ಪನ್ನ ಮಾಡ್ತಾರೆ. ಅಂದರೆ ಸ್ನಾನ ಮಾಡ್ದೇ ಹೋಗಿ ಫಸ್ಟೇ ಫುಲ್ಲು ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲೆ ಹಾಕ್ಬಿಟ್ಟು ಹೊಸ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಹೂವನೂ ಮುಡಿಸ್ಬಿಡ್ತಾರೆ, ಜೊತೆಗೆ ರಂಗೋಲೆನೂ ಕೂಡ ಹಾಕ್ಬಿಡ್ತಾರೆ. ನಾನು ನೋಡಿದ್ದೀನಿ ಕಣ್ಣಾರ, ಅದಕ್ಕೆ ಹೇಳ್ತಾ ಇರೋದು. ಆ ರೀತಿ ತಪ್ಪು ಮಾಡ್ತಾಯಿದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ತಪ್ಪನ್ನ ಮಾಡೋಕ್ಕಂತೂ ಹೋಗಬೇಡಿ, ಆಯಿತಾ. ಯಾಕಂದರೆ ಹೊಸ್ಲು ಕೂಡ ತುಂಬಾ ಅಂತಂದರೆ ನಮ್ಮ ಮನೆ ಒಳಗಡೆ ನಾವು ಎಂಟ್ರಿ ಕೊಡಬೇಕು ಅಂತ ಅಂದರೆ ನಮಗೆ ಹೊಸ್ಲು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅಲ್ವಾ. ಹೊಸ್ಲಿಗೆ ನಾವು ಪೂಜೆ ಮಾಡಬೇಕಾದ್ರೆ ಅಂದರೆ ನಾವು ಎಂಟ್ರಿ ಕೊಡೋದು ಅನ್ನೋಕ್ಕಿಂತ ಮತ್ತು ಮಹಾಲಕ್ಷ್ಮಿ ಮನೆ ಒಳಗಡೆ ಬರಬೇಕಾದ್ರೆ ಹೊಸ್ಲು ದಾಟಿ ನಮ್ಮ ಮನೆ ಒಳಗಡೆ ಬರ್ತಾರೆ ಅಲ್ವಾ. ನಾವು ಸ್ನಾನ ಮಾಡಿಕೊಂಡು ಹೊಸ್ಲೂ ಕೂಡ ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಹೊಸ್ಲನ್ನ ದಯವಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ರಂಗೋಲೆ ಹಾಕಿಬಿಟ್ಟು ಆಮೇಲೆ ಹೂವನ್ನ ಮುಡಿಸ್ಕೊಳ್ಳಿ, ಓಕೆನಾ. ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ನೀವು ಹಾಕ್ಕೊಂಡು ಮನೆನ ಒರೆಸ್ಕೊಳ್ಳಿ. ಒಂದು ನೆಗೆಟಿವಿಟಿ ಅಂದರೆ ಒಂದು ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಮನೆಯಿಂದ ಹೊರಗಡೆ ಹೊರಟೋಗ್ಬಿಡುತ್ತೆ, ಓಕೆನಾ. ಅದಾದಮೇಲೆ ಸ್ನಾನ ಮಾಡಿಕೊಂಡು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಿಗೆ ಅಂದರೆ ಲಕ್ಷ್ಮೀ ತಾಯಿಗೆ ನೀವು ಇಷ್ಟವಾದಂತಹ ಹೂವುಗಳನ್ನ ಮುಡಿಸ್ಬೇಕು. ಅಂದರೆ ಸೇವಂತಿಗೆ ಹೂವಾಗಿರಬಹುದು, ಇಲ್ಲ ಗುಲಾಬಿ ಆಗಿರಬಹುದು, ಈ ರೀತಿ ದೇವ್ರಿಗೆ ಅಂದರೆ ಹೂವನ್ನೆಲ್ಲ ಮುಡಿಸಿ, ಸರಿನಾ. ಮುಡಿಸ್ಬಿಟ್ಟು ನೀವು ನಿಮ್ಮ ಕೈಲಾದರೆ ಗಾಯ್ಸ್ ಅಂದರೆ ತುಪ್ಪದ ದೀಪನ ಹಚ್ಚಿ. ವಾರಕ್ಕೆ ಏನೊಂದು 10 ರೂಪಾಯಿ ಖರ್ಚು ಮಾಡಿದ್ರೆ 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವ ತುಪ್ಪ, ವಾರಕ್ಕೆ ಒಂದ್ಸಲ 10 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ಗಾಯ್ಸ್ ನಾವು ಏನು ಬೇಕಾದರೂ ಯಾವುದೇ ರೀತಿ ಪೂಜೆ ಮಾಡೋಕ್ಕೂ ರೆಡಿಯಾಗಿರಬೇಕು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ತುಪ್ಪದ ದೀಪನ ಹಚ್ಚಿ ದೇವಿ ತುಂಬಾ ಸಂತೃಪ್ತಿಗೊಳ್ತಾಳೆ. ಹಾಗೆಯೇ ಹಚ್ಚಾದ್ಮೇಲೆ ನೀವು ದೇವಿಗೆ ಇಷ್ಟವಾದಂತಹ ನೈವೇದ್ಯನ ಮಾಡಿಕೊಡಿ. ಅಂದರೆ ಸಿಹಿ ಅಂತ ಅಂದರೆ ದೇವಿಗೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ. ಸೊ ಅದಕ್ಕೆ ಬೆಲ್ಲದಿಂದ ಯಾವುದಾದ್ರೂ ಒಂದು ಸ್ವೀಟ್ನ ಮಾಡಿಬಿಟ್ಟು ದೇವಿಗೆ ಸಮರ್ಪಣೆ ಮಾಡಿ, ಸರಿನಾ. ಸಮರ್ಪಣೆ ಮಾಡಿ ಭಕ್ತಿಯಿಂದ ಪೂಜೆನ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಯ್ಸ್ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬೇಕು, ಓಕೆನಾ. ಈ ರೀತಿ ಒಂದು ಬೌಲ್ನ ತೊಗೊಂಡು ಈ ರೀತಿ ಫುಲ್ಲು ಕಲ್ಲುಪ್ಪನ್ನ ನೀವು ಹಾಕೋಬೇಕಾಗತ್ತೆ. ಈ ರೀತಿ ಕಲ್ಲುಪ್ಪನ್ನ ನೀವು ಫುಲ್ಲು ಈ ಥರ ಫಿಲ್ ಮಾಡಿದ್ಮೇಲೆ ಗಾಯ್ಸ್ ಇದ್ರೊಳಗಡೆಗೆ ಸ್ವಲ್ಪ ನೋಡಿ ಕುಂಕುಮ ಮತ್ತು ಅರಿಶಿನ ನಾನು ಹಾಕ್ಕೊಳ್ತಾ ಇದ್ದೀನಿ, ಸರಿನಾ. ಈ ರೀತಿ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಅರಿಶಿನ ಕುಂಕುಮಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ ಗಾಯ್ಸ್. ಸೊ ಅರಿಶಿನ ಕುಂಕುಮನ ಅದ್ರ ಮೇಲೆ ಹಾಕ್ಕೊಂಡು ನೀವು ನೆಕ್ಸ್ಟು ಇದ್ರೊಳಗಡೆಗೆ ಗಾಯ್ಸ್ ನೋಡಿ ಇಲ್ಲಿ 2 ಏಲಕ್ಕಿನ ನಾನು ತೊಗೊಂಡಿದ್ದೀನಿ. ಏಲಕ್ಕಿ ಅಂದರೆ ಏನಂದರೆ ಗಾಯ್ಸ್ ಇದು ಒಂದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು 2 ಏಲಕ್ಕಿನ ತುಂಬ ಚೆನ್ನಾಗಿರೋದು ನೋಡ್ಬಿಟ್ಟು ನೀವು ತೊಗೊಳ್ಬೇಕು, ಸರಿನಾ. ತೊಗೊಂಬಿಟ್ಟು ಇದಕ್ಕೆ ನೀವು ಸೇರಿಸ್ಕೊಂಡು ಗಾಯ್ಸ್ ನೆಕ್ಸ್ಟು ಇದಕ್ಕೆ ಈ ರೀತಿ ಒಂದು 5 ರೂಪೀಸ್ ಕಾಯಿನ್ನ ನೀವು ಗೋಲ್ಡ್ ಕಾಯಿನೇ ಆಗಿರಬೇಕು. ಈ ರೀತಿ ಒಂದು 5 ರೂಪೀಸ್ದು ಗೋಲ್ಡ್ ಕಾಯಿನ್ನ ನೀವು ತೊಗೋಬೇಕಾಗತ್ತೆ. ತೊಗೊಂಡು ಇದರೊಳಗಡೆ ಸೇರಿಸ್ಕೊಳ್ಳಿ, ಸರಿನಾ. ಸೇರಿಸ್ಕೊಂಡಾದ್ಮೇಲೆ ಗಾಯ್ಸ್ ಇಷ್ಟೇ ಐಟಮ್ಸು. ನೀವು ಇದನ್ನು ಏನು ಮಾಡಬೇಕು ಅಂದರೆ ಲಕ್ಷ್ಮೀ ಫೋಟೋ ಮುಂದೆ ಇಟ್ಟು ಸಂಕಲ್ಪನ ನೀವು ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಈ ರೀತಿ ಅಂದರೆ ಸಾಲದ ಸಮಸ್ಯೆ ಜಾಸ್ತಿ ಇದೆ ನಮಗೆ. ಹಾಗೆಯೇ ನಮ್ಮ ಮನೆಯಲ್ಲಿ 1 ರೂಪಾಯಿ ಕೂಡ ನಿಲ್ತಲ್ಲ, 1 ರೂಪಾಯಿ ಕೂಡ ನಿಲ್ತಾ ಇಲ್ಲ ನಮಗೆ. ಅಂದರೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರಬೇಕು ನಾವು. ಆ ಸಾಲ ಬೇಗನೆ ನಮಗೆ ತೀರಬೇಕು. ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ನಿಲ್ಲಬೇಕು, ಅನಾವಶ್ಯಕವಾಗಿ ಖರ್ಚಾಗಬಾರ್ದು.
ನಿಮ್ಮ ಕಷ್ಟಗಳು ಏನಿದೆ ಗಾಯ್ಸ್ ಅದನ್ನು ಕೇಳ್ಕೊಳ್ಳಿ, ಓಕೆನಾ. ಕೇಳಿಕೊಂಡು ದೇವಿ ಹತ್ರ ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪನ ಮಾಡಿಕೊಂಡು ಫೋಟೋ ಮುಂದೆ ಒಂದು ಪ್ಲೇಟ್ನ ತೊಗೊಳ್ಳಿ. ಪ್ಲೇಟ್ ಮೇಲೆ ಈ ಒಂದು ಬೌಲ್ನ ನೀವು ಇಟ್ಟುಬಿಟ್ಟು ಅದ್ರ ನೈಟು, ಅಂದರೆ ನೀವು ಈಗ ಶುಕ್ರವಾರ ಮಾಡ್ತೀರಾ ಇಲ್ಲ ಮಂಗಳವಾರ ಮಾಡ್ತೀರಾ ಅಲ್ವಾ, ಅದ್ರ ನೈಟು ಫುಲ್ಲು ಮಹಾಲಕ್ಷ್ಮಿ ತಾಯಿ ಫೋಟೋ ಮುಂದೆನೇ ಈ ಒಂದು, ಅಂದರೆ ಈ ಪದಾರ್ಥಗಳನ್ನ ಇಟ್ಬಿಟ್ಟು ನೀವು ಈ ಒಂದು ಬೌಲ್ನ ಅಲ್ಲೇ ಇಟ್ಬಿಡಿ, ಸರಿನಾ. ಅದಾದಮೇಲಿಂದ ಗಾಯ್ಸ್ ನೀವು ಅದ್ರ ಬೆಳಿಗ್ಗೆಗೆ ಎದ್ದು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ, ಅಂದರೆ ಬೀರುನಲ್ಲಿ ನೀವು ಕ್ಯಾಶ್ನ ಎಲ್ಲಿಡ್ತೀರಪ್ಪ, ಇವಾಗ ಒಂದು ಪರ್ಸಲ್ಲಿ ಇಟ್ಕೋತೀರಾ ಅಂತಂದರೆ ಆ ಪರ್ಸ್ನ ತೆಗೆದು ಇದ್ರ ಮೇಲೆ ಇಟ್ಬಿಡಿ, ಸರಿನಾ. ಇಲ್ಲ ಕ್ಯಾಶ್ ಬಾಕ್ಸಲ್ಲಿ ಅಂತಂದರೆ ಬಾಕ್ಸಲ್ಲಿ ಇಡ್ತೀವಿ, ಆ ಥರ ಇದ್ದರೆ ಇದ್ರ ಮೇಲೆ ಇಡೋಕ್ಕಾಗಲ್ಲ ಅನ್ನೋರು ಬೇಕಾದರೆ ಪಕ್ಕದಲ್ಲಿ ಕ್ಯಾಶ್ನ ನೀವು ಎಲ್ಲಿ ಇಡ್ತೀರಾ ಅಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ, ಸರಿನಾ. ಇಟ್ಟು ಆದಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂದರೆ 1 ತಿಂಗಳ ನಂತರ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಈ ಕಾಯಿನ್ನ ಮತ್ತೆ ರೀಯೂಸ್ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ಈ ಉಪ್ಪು ಮತ್ತು ಏಲಕ್ಕಿ ಇದನ್ನೆಲ್ಲ ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ನೀವು ಇದನ್ನು ಸುರಿದ್ಬಿಡಿ, ಓಕೆನಾ. ಸೊ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಗಾಯ್ಸ್. ನಿಜವಾಗ್ಲೂ 100ಗೆ 200% ಇದು ರಿಸಲ್ಟ್ನ ಕೊಟ್ಟೇ ಕೊಡುತ್ತೆ, ಓಕೆನಾ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ನನ್ನ ಚಾನಲಲ್ಲಿ ನಾನು ಸುಮ್ಮನೆ ಏನೇನೋ ಹಾಕೋದಿಲ್ಲ. ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಗುಡ್ ರಿಸಲ್ಟ್ ಸಿಕ್ಕರೆ ಮಾತ್ರ ನಾನು ನಿಮಗೆ ಹಾಕೋದು, ಓಕೆನಾ. ಸೊ ಸಾಲ ಬೇಗ ತೀರುತ್ತೆ ನಿಮಗೆ. ನಿಜವಾಗ್ಲೂ ಇದೊಂದು ರೆಮಿಡಿ ಮಾಡ್ಕೊಳ್ಳಿ. ತುಂಬಾ ದುಡ್ಡು ಖರ್ಚು ಮಾಡ್ತೀರಾ, ಹೊರಗಡೆ ಎಲ್ಲ ಖರ್ಚು ಮಾಡಿ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಕೇಳ್ತೀರಾ, ಅಲ್ಲ ನಿಮಗೆ ದುಡ್ಡೆಲ್ಲ ಕಟ್ಟಿಸ್ಕೋತಾರೆ. ಅಂದರೆ ಅದು ಪೂಜೆ ಮಾಡಬೇಕು ಇದು ಪೂಜೆ ಮಾಡಬೇಕು ಅಂತ ಏನೇನೋ ಮಾಡ್ತಾರೆ, ಅಂದರೂ ಕೂಡ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕಿರೋದಿಲ್ಲ ಅಲ್ವಾ. ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕು. ಈ ರೀತಿ ಮನೆಯಲ್ಲೇ ನಾವು ಡೈಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿಕೊಂಡು, ಅಂದರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಚಿಕ್ಕ ಪುಟ್ಟ ತಂತ್ರನ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟನ ನಾವು ಕಳ್ಕೊಳ್ಳೋಣ ಅಲ್ವಾ. ಇದಕ್ಕಿಂತ ಮೇನಾಗಿ ಇನ್ನೊಂದು ಹೇಳ್ತೀನಿ ಗೈಸ್, ನೀವು ಪೂಜೆ ಮಾಡಬೇಕಾದ್ರೆ ಆದಷ್ಟು ಹಳದಿ ಬಣ್ಣದ ಬಟ್ಟೆ, ಹಸಿರು ಬಣ್ಣದ ಬಟ್ಟೆ ಹಾಕ್ಕೊಂಡು, ಇಲ್ಲ ಕೆಂಪು ಬಣ್ಣದ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಸುಮಂಗಲಿಯರು ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ, ಆಯಿತಾ. ಮಾತೆ ಮಹಾಲಕ್ಷ್ಮಿ ತುಂಬ ಅಂದನ ಜಾಸ್ತಿ ಕೇಳ್ತಾರಂತೆ, ಅಂತಂದರೆ ಸೀರೆ ಉಟ್ಕೊಂಡು ತುಂಬಾ ರೆಡಿಯಾಗಿ ಪೂಜೆ ಮಾಡಿದ್ರೆ ನಾವು ಏನೇ ಕೇಳಿದ್ರು ಕೂಡ ತಾಯಿ ಕೊಟ್ಟೇ ಕೊಡ್ತಾರೆ ಅಂತ ಸುಮಾರು ಜನ ಹೇಳಿದ್ದಾರೆ ನಂಗೆ ಗೊತ್ತಿರೋರು, ದೊಡ್ಡವರು, ಹಿರಿಯರು ಪ್ರತಿಯೊಬ್ಬರು ನಂಗೆ ಅದನ್ನೇ ಹೇಳ್ತಾರೆ. ನೀನು ಯಾವಾಗಲೂ ಅಷ್ಟೇ ಸೀರೆ ಹಾಕ್ಕೊಂಡು ಪೂಜೆ ಮಾಡು, ಸೀರೆ ಹಾಕ್ಕೊಂಡು ಕ್ಲೀನಾಗಿ ರೆಡಿಯಾಗಿ ನೀನು ದೇವಿಗೆ ಪೂಜೆ ಮಾಡು, ದೇವಿ ನಿಮಗೆ ಬೇಗನೆ ಹೊಲಿತಾಳೆ ಅಂತ ನನಗೆ ತುಂಬ ಜನ ಹೇಳಿದ್ದಾರೆ ಗಾಯ್ಸ್, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು ನಿಮಗೂ, ನಾನು ಸೀರೆ ಹಾಕ್ಕೊಂಡು ಪೂಜೆ ಮಾಡಿ ತುಂಬ ಚೆನ್ನಾಗಿ ರೆಡಿಯಾಗಿ ಪೂಜೆನ ಮಾಡಿ ನಿಜವಾಗ್ಲೂ ದೇವಿ ಖಂಡಿತವಾಗ್ಲೂ ಹೊಲಿತಾಳೆ. ಈ ರೀತಿ ಚಿಕ್ಕ ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಪೂಜೆ ಮಾಡೋದು, ನೈಟಿಗಳನ್ನ ಹಾಕ್ಕೊಂಡು ಪೂಜೆ ಮಾಡೋದು, ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದೆಲ್ಲ ಸುಮ್ಮನೆ ಚೆನ್ನಾಗಿರಲ್ಲ, ಅದೆಲ್ಲ ಒಳ್ಳೆಯದು ಆಗಲ್ಲ ಅಂತ ಅಂದಮೇಲೆ ನಾವು ಮಾಡೋಕ್ಕೆ ಹೋಗಬಾರ್ದು ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಸೀರೆನ ಹಾಕ್ಕೊಂಡು ಪೂಜೆ ಮಾಡಿ. ಇಲ್ಲಪ್ಪ ನಾವು ಚೂಡಿದಾರ್ ಹಾಕೋತೀವಿ ಅನ್ನೋರು ಚೂಡಿದಾರ್ಗೆ ವೇಲ್ನ ಹಾಕ್ಕೊಂಡು ಪೂಜೆ ಮಾಡಿ, ಸರಿನಾ. ತುಂಬಾ ಒಳ್ಳೆಯದಾಗುತ್ತೆ. ಅದಾದಮೇಲಿಂದ ಗಾಯ್ಸ್ ಆದಷ್ಟು ಸುಮಂಗಲಿಯರು ಹಣೆಯಲ್ಲಿ ಕುಂಕುಮನ ಇಟ್ಕೊಳ್ಳದೆ ಎಲ್ಲೂ ಹೊರಗಡೆ ಹೋಗಬೇಡಿ, ಸರಿನಾ. ಕುಂಕುಮ ಅನ್ನೋದಕ್ಕೆ ನಿಮಗೆ ಗೊತ್ತಿರುವಂಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಕುಂಕುಮನ ಹಾಕ್ಕೊಳ್ದೇ ಎಲ್ಲೂ ಕೂಡ ನೀವು ಹೊರಗಡೆ ಹೋಗಬೇಡಿ, ಪೂಜೆನ ಕ್ಲೀನಾಗಿ ಮಾಡ್ಕೊಳ್ಳಿ. ಅದಕ್ಕಿಂತ ಮೇನಾಗಿ ನೀವು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಈ ರೀತಿ ಕೆಲವೊಂದು ತಂತ್ರಗಳನ್ನ, ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕು. ಏನಪ್ಪ ಇವ್ರು ಹೇಳಿದ ತಕ್ಷಣ ನಾವು ಮಾಡಿಬಿಟ್ರೆ ಆಗ್ಬಿಡುತ್ತಾ, ಈ ರೀತಿ ನೀವೇನಾರು ಅಂದ್ಕೊಂಡು ಮಾಡಿದ್ರೆ ಗಾಯ್ಸ್ ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಒಂದು ನಂಬಿಕೆನ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಂಡು ದೇವಿನ ನೆನೆಸ್ಕೊಂಡು ನೀವು ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ನಾನು ಯಾವುದಕ್ಕೂ ಕೂಡ ರಿಪ್ಲೈ ಮಾಡ್ದೇನೆ ಇಲ್ಲ, ಪ್ರತಿ ಒಂದು ವಿಡಿಯೋಗೂ ಅಂದರೆ ಕಮೆಂಟ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಗಾಯ್ಸ್, ಓಕೆನಾ. ನಾನು ನೋಡಿದ ತಕ್ಷಣ ಆನ್ಸರ್ ಮಾಡ್ತೀನಿ. ಇಲ್ಲಪ್ಪ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕೇಳೋಕ್ಕೆ ಆಗ್ತಿಲ್ಲ ಅಂತನವರು DM ಮಾಡಿ, ಓಕೆನಾ. ಅಂದರೆ ಇನ್ಸ್ಟಾಗ್ರಾಮ್ ID ಕೊಟ್ಟಿದ್ದೀನಿ, ಅಲ್ಲಿ DM ಮಾಡಿ, ಅಲ್ಲೂ ಕೂಡ ನಾನು ನಿಮಗೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಹಾಗೆಯೇ ಆದಷ್ಟು ಲೈಕ್ ಕೊಡಿ. ಎಲ್ಲರ ಕಷ್ಟಕ್ಕೂ ಕೂಡ ನೀವು ನೆರವಾಗಿ, ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾರೆ. ಯಾರ್ಯಾರು ಲೈಕ್ ಕೊಟ್ಟಿದ್ದೀರಾ, ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ, ಹಾಗೆಯೇ ಶೇರ್ ಮಾಡ್ತಿದ್ದಾರೆ, ಎಲ್ಲರಿಗೂ ಕೂಡ ದೇವಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಕಷ್ಟಗಳೆಲ್ಲ ಕಳೀಲಿ, ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.